ಭಾರತದಲ್ಲಿ ರಚನೆಯಾಗ್ತಾ ಇದೆ ಸೂಪರ್ ಪವರ್ ಸೂತ್ರ. ಬಲಿಷ್ಠರ ಹಾದಿಯಲ್ಲಿ ನಡೆಯುತ್ತಾ ಭಾರತ. ಏನಿದು ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರೈನ್. ನಮಸ್ಕಾರ ಸ್ನೇಹಿತರೆ. ಶ್ರೀಮಂತ ದೇಶ, ಬಲಿಷ್ಠ ಸೇನೆ, ಅಮೆರಿಕ, ಬ್ರಿಟನ್, ಇಸ್ರೇಲ್, ಚೀನಾಗಳನ್ನ ನೋಡಿದಾಗ ಇಡೀ ಜಗತ್ತು ಹೇಳೋ ಮಾತಿದು. ಆದರೆ ಇಷ್ಟು ದೊಡ್ಡ ಭೂಮಿ, ನೂರಾರು ದೇಶಗಳ ಗುಂಪಲ್ಲಿ ಇವರಿಗೆ ಮಾತ್ರ ಇದು ಸಾಧ್ಯ ಆಗಿದ್ಯಾಕೆ? ಇದಕ್ಕೇನಾದರೂ ಮಂತ್ರ ಇರುತ್ತಲ್ವಾ? ಈ ಪ್ರಶ್ನೆ ಬಂದೇ ಬರುತ್ತೆ. ವ್ಯಕ್ತಿಗಳಿಗೆ ಇರೋ ಥರನೇ ಪ್ರತಿಯೊಂದು ರಾಷ್ಟ್ರಕ್ಕೂ ಯಶಸ್ಸಿನ ಸೂತ್ರ ಅನ್ನೋದು ಇದ್ದೇ ಇರುತ್ತೆ. ಗುರಿ, ಮಾರ್ಗದರ್ಶನ ಇರುತ್ತೆ. ಈಗ ಈ ವಿಚಾರ ಯಾಕೆ ಅಂದರೆ ಭಾರತ ಕೂಡ ಇದೇ ದಾರಿಯಲ್ಲಿ ನಡೆಯೋಕೆ ಹೆಜ್ಜೆ ಹಾಕಿದೆ. ಹೊಸ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರೈನ್ ರಚಿಸಿಕೊಳ್ಳುವ ಬಗ್ಗೆ ಕೆಲಸ ಶುರು ಮಾಡಿದೆ. ಹಾಗಿದ್ರೆ ಏನಿದು ನೀತಿ? ಇದರಿಂದ ಭಾರತಕ್ಕಾಗೋ ಲಾಭ ಏನು? ಭಾರತದ ಸೂಪರ್ ಪವರ್ ಕನಸಿಗೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಕರೆಸಿಕೊಳ್ಳೋದು ಯಾಕೆ? ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಿದು ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರೈನ್? ಸ್ನೇಹಿತರೆ, ಯಾವುದೇ ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ತಿದ್ದ ಹಾಗೆ, ಬೆಳೆಯೋಕೆ ಶುರು ಮಾಡಿದ ಹಾಗೆ ಸಾಕಷ್ಟು ಅಪಾಯಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಇದನ್ನು ಹೊಸಕಿ ಹಾಕೋಕೆ ಆ ದೇಶ ಮಾಡಿಕೊಂಡ ನೀತಿಯನ್ನೇ ನಾವು ಸರಳ ಭಾಷೆಯಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರೈನ್ ಅಂತ ಕರೆಯೋದು. ಒಂದು ದೇಶ, ಅದು ಆಂತರಿಕವಾಗಿರ್ಬೋದು ಅಥವಾ ಬಾಹ್ಯವಾಗಿರ್ಬೋದು, ಸುಭದ್ರವಾಗಿ ನಿಲ್ಲೋಕೆ ಏನೆಲ್ಲ ತಂತ್ರಗಳನ್ನು ಬೇಕೋ ಆ ತಂತ್ರಗಳನ್ನು ಹೆಣೆಯೋದು ಆ ನೀತಿಯ ಉದ್ದೇಶ. ಒಂದು ರೀತಿ ದೇಶದ ಭದ್ರತೆಗೆ ಬೇಕಾದ ಮಿನಿ ಸಂವಿಧಾನ ಅಂತ ಹೇಳ್ಬೋದು. ಈಗ ನೀವು ಕೇಳ್ಬೋದು, ಅರೆ ಇಷ್ಟು ದಿನ ಇಷ್ಟು ದೊಡ್ಡ ದೇಶಕ್ಕೆ ಆ ರೀತಿ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರೈನ್ ಇರಲಿಲ್ವಾ ಅಂತ. ಮತ್ತು ನಮ್ಮ ದೇಶ ಹೆಂಗೆ ರಕ್ಷಣೆ ಪಡ್ಕೊಳ್ತಾ ಇತ್ತು ಅಂತ ಕೂಡ ಕೇಳ್ಬೋದು. ಇದರ ವ್ಯಾಖ್ಯಾನವೇ ಬೇರೆ ಇದೆ. ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ, ಗಮನ ಕೊಟ್ಟು ಇದನ್ನು ಕೇಳಿ. ಸ್ನೇಹಿತರೆ, ಆರಂಭದಲ್ಲಿ ನಿಮಗೆ ಅಮೆರಿಕದ ಬಗ್ಗೆ, ಚೀನಾ ಬಗ್ಗೆ ಎಕ್ಸಾಂಪಲ್ ಕೊಟ್ವಿ. ನಮ್ಮ ಪಕ್ಕದಲ್ಲೇ ಇದ್ದುಕೊಂಡು ನಮಗಿಂತ 3 ಪಟ್ಟು ವಿಶಾಲವಾಗಿದ್ರು ಹೊರಗಿನ ಬೆದರಿಕೆ, ಒಳಗಿನ ಬೆದರಿಕೆ ಅಂತ ಬಂದಾಗ ಚೀನಾ ನಮ್ಮಷ್ಟು ಸಮಸ್ಯೆಯನ್ನು ಫೇಸ್ ಮಾಡ್ತಿಲ್ಲ. ಅಯ್ಯೋ, ಅದು ಕಮ್ಯುನಿಸ್ಟ್ ಕಂಟ್ರಿ, ನಮ್ಮಲ್ಲಿ ಡೆಮೋಕ್ರಸಿ ಇದೆ, ಎಲ್ಲಕ್ಕೂ ಎಲೆಕ್ಷನ್, ವೋಟು, ಇದನ್ನ ಮೈಂಡಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ. ಆದರೆ ಅವರಿಗೆ ಇಷ್ಟ ಬಂದಿದ್ದು ಮಾಡ್ತಾರೆ. ಅಲ್ಲಿ ಕೋರ್ಟು ಕಚೇರಿ ಎಲ್ಲ ಪಾರ್ಟಿ ಹೇಳ್ದಂಗೆ ಕೇಳುತ್ತೆ, ಕಮ್ಯುನಿಸ್ಟರು ಹೇಳ್ದಂಗೆ ಕೇಳುತ್ತೆ ಅಂತ ನೀವು ಹೇಳ್ಬೋದು. ಆದರೆ ಚೀನಾಗಿಂತ ಎಷ್ಟೋ ಬಲಿಷ್ಠವಾಗಿದ್ದ ಸೋವಿಯತ್ ಕೂಡ ಅಮೆರಿಕ ಅನ್ನೋ ಬಾಹ್ಯ ಶಕ್ತಿಯಿಂದ ಒಡೆದು ಹೋಯಿತು. ಸೊ ಸರಿಯಾದ ನೀತಿ ಇಲ್ಲ ಅಂದರೆ, ಸಮಸ್ಯೆಯನ್ನು ಸರಿಯಾಗಿ ಗುರುತಿಸೋಕೆ ಆಗಲಿಲ್ಲ ಅಂದರೆ ಆತ ಬಲಿಷ್ಠನೂ ಆಗೋಕ್ಕಾಗಲ್ಲ, ಬಲಿಷ್ಠನಾಗಿದ್ರೂ ಆ ಬಲಿಷ್ಠತೆಯನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಸೊ ನಮ್ಮಷ್ಟೇ ಸಮಸ್ಯೆಗಳನ್ನು ಹೊಂದಿದ್ದ ಚೈನಾ ಈಗ ಅಮೆರಿಕದ ಎದೆಯಲ್ಲೂ ಸಣ್ಣ ಭಯ ಹುಟ್ಟಿಸುವಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ಚೀನಾದ ಪ್ರಯತ್ನವನ್ನು ಅಲ್ಲಗಳೆಯೋಕ್ಕಾಗಲ್ಲ. ಹಾಗೆ ಅಮೆರಿಕದ ಕಡೆಗೆ ಬನ್ನಿ. 2ನೇ ಮಹಾಯುದ್ಧ ಕಳೆದು ಶತಮಾನದ ಸಮೀಪಕ್ಕೆ ಬರ್ತಾ ಇದ್ದೀವಿ. ಅವರು ಕೊರಿಯನ್ ವಾರ್ ಸೋತ್ರು, ವಿಯೆಟ್ನಾಂ ಯುದ್ಧ ಸೋತ್ರು, ಕ್ಯೂಬಾ ಇಟ್ಕೊಂಡು ಸೋವಿಯತ್ ಅಮೆರಿಕವನ್ನು ಹೆದರಿಸ್ತು, ಅಮೆರಿಕದ ಒಳಗೆ ಹೊರಗೆ ದುರ್ಬಲ ಮಾಡೋಕೆ ಬೇಕಾದಷ್ಟು ಪ್ರಯತ್ನಗಳು ನಡೆದ್ವು. ಆದರೆ ಅಮೆರಿಕ ವೀಕ್ ಆಯ್ತಾ? ಇವತ್ತಿಗೂ ಅಮೆರಿಕ ಜಗತ್ತಿನ ಸ್ಟ್ರಾಂಗೆಸ್ಟ್ ನೇಷನ್ ಅಂತ ಕರೆಸ್ಕೊಂಡಿದೆ. ಅಮೆರಿಕದ ಒಳಗೆ ಇವತ್ತಿಗೂ ದೇಶ ಒಡೆಯೋಕೆ ಸಾಕಷ್ಟು ಪ್ರಯತ್ನಗಳಿವೆ. ಆದರೆ ಅದೆಲ್ಲವನ್ನ ನಿರ್ದಯವಾಗಿ ಮತ್ತು ಯಶಸ್ವಿಯಾಗಿ ಅಮೆರಿಕ ಚಚ್ಚಿ ಹಾಕ್ತಾ ಇದೆ, ಮೆಟ್ಟಿ ನಿಲ್ತಾ ಇದೆ. ಇದೆಲ್ಲಕ್ಕೂ ಕಾರಣ ಸೆಕ್ಯೂರಿಟಿ ಡಾಕ್ಟ್ರಿನ್ ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಪಾಲಿಸಿ. ಸೊ ಇದೇ ರೀತಿ ಭಾರತ ಕೂಡ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಅಳವಡಿಸಿಕೊಳ್ಳುವುದಕ್ಕೆ ಮುಂದಾಗಿದೆ. ಕೆಲ ವಾರಗಳ ಹಿಂದೆ ದೇಶದ ಭದ್ರತಾ ವಿಭಾಗದಲ್ಲಿ ಒಂದಷ್ಟು ನೇಮಕಾತಿಗಳಾಗಿ ನಿಮಗೆ ಗೊತ್ತಿರಬಹುದು. 80 ವರ್ಷ ತುಂಬಿದ ಅಜಿತ್ ದೋವಲ್ರನ್ನ ಮತ್ತೆ NSA ಆಗಿ ನೇಮಕ ಮಾಡಲಾಯಿತು. 75 ವರ್ಷ ತುಂಬಿದ್ರೂ ಕೂಡ PK ಮಿಶ್ರಾ ಪ್ರಧಾನಿಯ ಮುಖ್ಯ ಸಲಹೆಗಾರರಾದರು. ಹೆಚ್ಚುವರಿ ಭದ್ರತಾ ಸಲಹೆಗಾರರಾಗಿದೆ ಫಸ್ಟ್ ಟೈಮ್ ರಾಜೇಂದ್ರ ಖನ್ನಾ ಅವರನ್ನ ನೇಮಿಸಲಾಯಿತು. ಜೈಶಂಕರ್ ಮತ್ತೆ ವಿದೇಶಾಂಗ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ್ರು. ಸೊ ಈ ಅಧಿಕಾರಿ ವರ್ಗದ ಮರು ಆಯ್ಕೆಯಾದ ಬೆನ್ನಲ್ಲೇ ಭಾರತ ಹೊಸ ಡಾಕ್ಟ್ರಿನ್ ಹೆಣೆಯುವ ಹಂತದಲ್ಲಿದೆ ಅನ್ನೋ ಮಾತುಕತೆ ಹೊರಬರೋಕೆ ಶುರುವಾಯಿತು. ಹಾಗೆ ನೋಡಿದ್ರೆ ಕಳೆದ ವರ್ಷವೇ ಇದರ ಕೆಲಸ ಶುರುವಾಗಿತ್ತು. ವಿವಿಧ ಸಚಿವಾಲಯಗಳಿಂದ, ದೇಶದ ಎಲ್ಲ ರಾಜ್ಯಗಳಿಂದ ಕೇಂದ್ರ ಸರ್ಕಾರ ವರದಿಯನ್ನು ತರಿಸ್ಕೊಂಡಿತ್ತು. ಅದರಲ್ಲಿ ಭಾರತಕ್ಕೆ ನಿಜಕ್ಕೂ ಏನು ಸಮಸ್ಯೆ ಇದೆ, ಎಲ್ಲೆಲ್ಲಿ ಚಾಲೆಂಜಸ್ ಇದೆ, ಭಾರತದ ದೌರ್ಬಲ್ಯ ಏನು, ಎಲ್ಲೆಲ್ಲಿ ಯಾವ ಥರದ ಬೆದರಿಕೆ ಇದೆ ಅಂತ ಮಾಹಿತಿಯನ್ನು ರಾಜ್ಯಗಳಿಂದ ಪಡ್ಕೊಳ್ಳಲಾಗಿತ್ತು. ಆಂತರಿಕ ಮತ್ತು ಬಾಹ್ಯ ಭದ್ರತೆ, ಜಿಯೋಪಾಲಿಟಿಕ್ಸ್, ಹಣಕಾಸು, ಆಹಾರ, ಇಂಧನ, ಇನ್ಫಾರ್ಮೇಶನ್ ವಾರ್ಫೇರ್, ಬೇಡಿಕೆ ಪೂರೈಕೆ ಎಲ್ಲ ಮಾಹಿತಿಯನ್ನ ಸಂಬಂಧಪಟ್ಟವರು ಕೊಟ್ಟರು. ಅನೇಕ ಸಂಸ್ಥೆಗಳು, ಥಿಂಕ್ ಟ್ಯಾಂಕ್ಗಳಿಂದಲೂ ಕೂಡ ಮಾಹಿತಿ, ಸಲಹೆ ಪಡ್ಕೊಳ್ಳಲಾಗಿತ್ತು. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಭಾರತದ ನಿಜವಾದ ಪವರ್ ಏನು, ದೌರ್ಬಲ್ಯ ಏನು ಅನ್ನೋ ಆತ್ಮವಿಮರ್ಶೆ ಆಗಿತ್ತು. ಈಗ ಅದರ ಮುಂದುವರೆದ ಭಾಗವಾಗಿ ಈಗ ನೆಕ್ಸ್ಟ್ ಹಂತದ ಕೆಲಸಗಳು ಶುರುವಾಗಿವೆ. ಹಾಗಿದ್ರೆ ಇದರಿಂದ ಲಾಭ ಏನು? ಸ್ನೇಹಿತರೆ, ನಮ್ಮಲ್ಲಿ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆ, ನಿಮಗೆ ಗೊತ್ತು. ಅದೇ ಇಷ್ಟು ದಿನ ಟಾಪ್ ಡಿಸಿಷನ್ ಮೇಕಿಂಗ್ ಬಾಡಿ ಆಗಿತ್ತು. ಆದರೆ ಅದಕ್ಕೊಂದು ನೀತಿ ಅನ್ನೋದಿರಲಿಲ್ಲ. ಕಣ್ಮುಂದೆ ಬರೋ ಅಪಾಯಕ್ಕೆ ಆ ಕ್ಷಣಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅಂದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತಾರಲ್ಲ ಮೆಡಿಕಲ್ ಲ್ಯಾಂಗ್ವೇಜ್ನಲ್ಲಿ, ಆ ರೀತಿ ಪಾಲಿಸಿ ಇತ್ತು.
ನಮ್ಮಲ್ಲಿ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಇದೆ, ಅಂದ್ರೆ ನಮ್ಮ ಅಣ್ವಸ್ತ್ರಗಳನ್ನ ಯಾವ ರೀತಿ ಯಾವ ಸಂದರ್ಭದಲ್ಲಿ ಬಳಸಬಹುದು ಅಂತ ಹೇಳುತ್ತೆ ಅದು. ಉದಾಹರಣೆಗೆ ಅಣ್ವಸ್ತ್ರ ಇರೋದು ನಮ್ಮ ಆತ್ಮರಕ್ಷಣೆಗೆ, ನೋ ಫಸ್ಟ್ ಯೂಸ್ ಪಾಲಿಸಿ. ಯಾರಾದ್ರೂ ಬಳಸಿದ್ರೆ ಸರಿಯಾಗಿ ಡಬಲ್ ಪವರ್ ಅಲ್ಲಿ ವಾಪಸ್ ಹೊಡಿತೀವಿ, ನಾವು ಫಸ್ಟ್ ಬಳಸಲ್ಲ. ನ್ಯೂಕ್ಲಿಯರ್ ಇಲ್ಲದ ರಾಷ್ಟ್ರಗಳ ಮೇಲೆ ನಾವು ಅದನ್ನ ಬಳಸಲ್ಲ. ಅಣ್ವಸ್ತ್ರಗಳನ್ನ ಎಕ್ಸ್ಪೋರ್ಟ್ ಮಾಡಲ್ಲ. ಎಲ್ಲರೂ ಅಣ್ವಸ್ತ್ರ ತ್ಯಜಿಸಿದರೆ ನಾವು ಕೂಡ ತ್ಯಜಿಸ್ತೀವಿ ಅಂತ ಭಾರತದ ಪಾಲಿಸಿ ಹೇಳುತ್ತೆ. ಸೊ ಅದೇ ರೀತಿ ಒಂದು ರಾಷ್ಟ್ರವಾಗಿ, ನಮಗೆ ಇಷ್ಟು ದೊಡ್ಡ ರಾಷ್ಟ್ರವಾಗಿರೋ ಭಾರತಕ್ಕೆ ಎಲ್ಲ ವಿಭಾಗಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ಈ ರೀತಿ ಒಂದು ರಾಷ್ಟ್ರೀಯ ಪಾಲಿಸಿ ಬೇಕು. ಅಮೆರಿಕದ ಡಾಕ್ಟ್ರಿನೇ ನೋಡಿ, ಅಲ್ಲಿ ಕ್ಲಿಯರ್ ಆಗಿ ತಮ್ಮನ್ನ ತಾವು ವರ್ಲ್ಡ್ ಲೀಡಿಂಗ್ ಪವರ್ ಅಂತ ಕರ್ಕೊಂಡಿದ್ದಾರೆ. ಆ ಪವರ್ ಅನ್ನ ಉಳಿಸ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಅವರ ನೀತಿ ಹೇಳುತ್ತೆ. ಆರ್ಥಿಕವಾಗಿ, ಸೈನಿಕವಾಗಿ, ರಾಜಕೀಯವಾಗಿ ಅಮೆರಿಕ ಯಾವ ರೀತಿ ಇರಬೇಕು, ಚೀನಾ, ರಷ್ಯಾದಂಥ ಆಟೋಕ್ರಾಟಿಕ್ ಅಂದರೆ ಸರ್ವಾಧಿಕಾರಿ ರಾಷ್ಟ್ರಗಳೊಂದಿಗೆ ಯಾವ ರೀತಿ ವರ್ತಿಸಬೇಕು, ತಾನು ಇದುವರೆಗೆ ಏನು ಮಾಡಿದ್ದೀನಿ, ಮುಂದೆ ಏನು ಮಾಡಬೇಕು, ಮಿತ್ರರು ಯಾರು, ಶತ್ರುಗಳು ಯಾರು, ತನ್ನ ಸಿದ್ಧಾಂತ ಏನು, ಎಲ್ಲದರ ಬಗ್ಗೆ ಅವರು ಕ್ಲಿಯರ್ ಇದ್ದಾರೆ. ಚೀನಾ ಕಡೆಗೆ ಬಂದರೆ ಅವರ ಸೆಕ್ಯೂರಿಟಿ ಪಾಲಿಸಿ ಮೊದಲ ಸಾಲಲ್ಲೇ ಶ್ರೀಮಂತ ದೇಶ ಬಲಿಷ್ಠ ಸೇನೆ ಅಂತ ಬರ್ಕೊಂಡಿದ್ದಾರೆ. ಪ್ರಾದೇಶಿಕ ಭದ್ರತೆ, ಮಿಲಿಟರಿ ಸೆಕ್ಯೂರಿಟಿ, ಆರ್ಥಿಕ ಭದ್ರತೆ, ಕಲ್ಚರಲ್ ಸೆಕ್ಯೂರಿಟಿ, ಸೋಷಿಯಲ್ ಸೆಕ್ಯೂರಿಟಿ, ಸೈನ್ಸ್, ಟೆಕ್, ನ್ಯೂಕ್ಲಿಯರ್, ಪರಿಸರ, ಹೀಗೆ ಎಲ್ಲ ರೀತಿಯಲ್ಲೂ ನಾವು ಹೇಗಿರಬೇಕು, ಚೀನಾದ ಪಾಲಿಸಿ ಇದರಲ್ಲಿ ಏನಾಗಿರಬೇಕು ಅಂತ ಅವರು ಕ್ಲಿಯರ್ ಆಗಿ ಅದನ್ನ ಪಾಲಿಸಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಭಾರತದಂತಹ ಅತಿ ದೊಡ್ಡ ರಾಷ್ಟ್ರದಲ್ಲಿ ಭವಿಷ್ಯದಲ್ಲಿ ಸೂಪರ್ ಪವರ್ ಆಗಬೇಕು ಅಂತ ಕನಸು ಕಾಣ್ತಿರೋ ನಾವು ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ಇಟ್ಕೊಂಡಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಅಪಮಾನ ಯಾವುದೂ ಇರೋದಿಲ್ಲ. ಈ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರಿನ್ ದೇಶಕ್ಕೆ ಇರುವ ಅಪಾಯಗಳೇನು, ಅದಕ್ಕೆ ಈಗಲೇ ಸ್ಪಂದನೆ ಕೊಡಬೇಕಾ, ಮುಂದೆ ಕೊಡಬೇಕಾ, ಯಾವ ಪ್ರಮಾಣದಲ್ಲಿ ಸಮಸ್ಯೆ ಇದೆ, ಅದನ್ನ ಹೀಗೆ ಬಿಟ್ಟರೆ ಮುಂದೆ ಏನು ಪರಿಣಾಮ ಆಗ್ಬೋದು, ಅದನ್ನು ನ್ಯೂಟ್ರಲೈಸ್ ಮಾಡೋದು ಹೇಗೆ, ಎಲ್ಲವನ್ನ ಹೇಳುತ್ತೆ. ದೇಶದ ಆಡಳಿತ, ವಿದೇಶಾಂಗ, ಭದ್ರತೆ ಯಾವ ದಿಕ್ಕಿನಲ್ಲಿ ವರ್ತಿಸಬೇಕು ಅಂತ ಮಾರ್ಗದರ್ಶನ ಮಾಡುತ್ತೆ. ಹಾಗೆ ಆಂತರಿಕ ಮತ್ತು ಬಾಹ್ಯ ಭದ್ರತೆ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಸ್ಟ್ರಾಟಜಿಗಳನ್ನು ಹೆಣೆದು ಸರ್ಕಾರಕ್ಕೆ ಸಲಹೆ ಕೊಡುತ್ತೆ. ಈ ಸೆಕ್ಯೂರಿಟಿ ಪಾಲಿಸಿಯನ್ನು ಜಾರಿಗೆ ತರೋದ್ರಿಂದ ಇದೇ ಕೆಲಸಗಳ ಮೇಲೆ ಫೋಕಸ್ ಮಾಡುವಂತೆ ಸರ್ಕಾರಕ್ಕೆ ಆ ನೀತಿ ಒತ್ತಾಯ ಮಾಡುತ್ತೆ. ಹೀಗಾಗಿ ಮುಂದೆ ಪಾಕಿಸ್ತಾನದೊಂದಿಗೆ ನಾವು ಹೇಗಿರಬೇಕು, ಚೈನಾದೊಂದಿಗೆ ವ್ಯವಹಾರ ಹೇಗೆ, ಅಮೆರಿಕ, ಯುರೋಪ್, ರಷ್ಯಾಗಳೊಂದಿಗೆ ಭಾರತ ಯಾವ ರೀತಿ ವರ್ತಿಸಬೇಕು, ನ್ಯಾಟೋಗೂ ನಮಗೂ ಅಂತರ ಇರಬೇಕಾ, ಎಷ್ಟಿರಬೇಕು, ಕ್ವಾಡ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, G20 ಆಗೋ ಲಾಭ ಏನು, ಸಾರ್ಕ್ನಲ್ಲಿ ನಮ್ಮ ಪಾತ್ರ ಎಷ್ಟು, ಬ್ರಿಕ್ಸ್ನಲ್ಲಿ ಏನೇನು ಮಾಡ್ಬೋದು, ಈ ಬಗ್ಗೆ ಕ್ಲಾರಿಟಿ ಕೊಡುತ್ತೆ. ಅಷ್ಟೇ ಅಲ್ಲ, ಯಾವ ಕ್ಷೇತ್ರಗಳಲ್ಲಿ ಏನು ಬದಲಾವಣೆ ಆಗಬೇಕು, ಮುಂದಿನ ನಡೆಗಳೇನು, ಉಗ್ರ ಚಟುವಟಿಕೆ, ನಶಾ ಸಾಮಗ್ರಿಗಳ ಸಾಗಾಟ, ಸೈಬರ್ ಅಪರಾಧ, ಅಕ್ರಮ ಹಣ ವರ್ಗಾವಣೆ, ದೇಶದ ಅಭಿವೃದ್ಧಿಗೆ ಕಂಟಕವಾಗಿರೋ ವಿಚಾರಗಳು, ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿರೋ ವಿಚಾರಗಳು, ಅದೆಲ್ಲದರ ಬಗ್ಗೆ ಭಾರತದ ರಾಷ್ಟ್ರೀಯ ಭದ್ರತಾ ಪಾಲಿಸಿ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಮಾಡುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಬಂದಾಗಿನಿಂದ ನಮಗೆ ಈ ಸೆಕ್ಯೂರಿಟಿಯದ್ದೇ ಸಮಸ್ಯೆ. ನಮ್ಮಲ್ಲಿ ಅಪಾರ ಬುದ್ಧಿಶಕ್ತಿ ಇದೆ, ಮಾನವ ಸಂಪನ್ಮೂಲ ಇದೆ, ಸಮಸ್ಯೆಗಳು ಇವೆ, ಆರ್ಥಿಕವಾಗಿ, ರಕ್ಷಣಾತ್ಮಕವಾಗಿ ಶತ್ರುಗಳು ನಮ್ಮನ್ನು ಸುತ್ತಲೂ ಸುತ್ತುವರೆದಿದ್ದಾರೆ. ಸೊ ಈ ಸಮಸ್ಯೆಗಳನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಒಂದು ನೀತಿಯನ್ನು ಅಳವಡಿಸ್ಕೊಂಡ್ರೆ ಭಾರತದ ನೆಕ್ಸ್ಟ್ ರೋಡ್ ಮ್ಯಾಪ್ ಯಾವುದು ಅನ್ನೋದು ಕ್ಲಿಯರ್ ಆಗುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಇದು.